ನಮಸ್ಕಾರ ರೈತ ಬಾಂಧವರಿಗೆ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ಹಸು ಮತ್ತು ಎಮ್ಮೆಗಳು ಗರ್ಭ ನಿಲ್ಲದೆ ಹೋದರೆ, ಗಬ್ಬ ಆಗದೆ ಹೋದರೆ ಅವುಗಳಿಗೆ ಏನು ಮಾಡಬೇಕು ಮತ್ತು ಯಾವ ಔಷಧಿಯನ್ನು ಕೊಡಬೇಕು, ಯಾವ ಔಷಧಿಯನ್ನು ಕೊಡೋದ್ರಿಂದ ಅವು ಬೇಗ ಗರ್ಭ ಧರಿಸುತ್ತವೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಮತ್ತು ಈ ಹಸು ಮತ್ತು ಎಮ್ಮೆಗಳು ಬೇಗ ಗರ್ಭ ನಿಲ್ಲದೆ ಹೋದಾಗ ನಮ್ಮ ರೈತರು ಏನು ಮಾಡ್ತಾರೆ ಅಂದರೆ, ಅವುಗಳನ್ನ ಇನ್ಸಿಮಿನೇಷನ್ ಮಾಡಿಸಿ ಬೇಸತ್ತು ಅವುಗಳನ್ನ ಮಾರಾಟ ಮಾಡಿಬಿಡ್ತಾರೆ. ಇದರಿಂದ ನಮ್ಮ ರೈತರಿಗೆ ತುಂಬ ನಷ್ಟ ಉಂಟಾಗುತ್ತೆ. ಹಾಗಾಗಿ ನಮಗೂ ಕೂಡ ಈ ಅನುಭವ ಆಗಿದೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮುಖಾಂತರ ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ಅಚೀವ್ ಅಂತ ಒಂದು ಔಷಧಿ ಬರುತ್ತೆ. ಈ ಅಚೀವ್ ಔಷಧಿಯನ್ನು ನಾನು ನಮ್ಮ ಹಸು ಮತ್ತು ಎಮ್ಮೆ ಎರಡಕ್ಕೂ ಬಳಕೆ ಮಾಡಿದ್ದೇನೆ. ಈಗ ಹಸು ಮತ್ತು ಎಮ್ಮೆ ಎರಡೂ ಕೂಡ ಗಬ್ಬ ಆಗಿವೆ. ಅದರಿಂದ ನಮ್ಮ ರೈತರಿಗೆ ಯಾರಿಗಾದರೂ ಈ ಎಮ್ಮೆ ಮತ್ತು ಹಸುಗಳಲ್ಲಿ ಈ ರೀತಿ ತೊಂದರೆ ಇದ್ದರೆ ತಾವು ಕೂಡ ಈ ಅಚೀವ್ ಅನ್ನೋ ಔಷಧಿಯನ್ನು ಉಪಯೋಗಿಸಿ. ಇದರಿಂದ ತುಂಬ ಒಳ್ಳೆ ರಿಸಲ್ಟ್ ಇದೆ. ನಾನು ಬಳಕೆ ಮಾಡಿದ ನಂತರ, ನಾನು ಹಸುಗಳಿಗೆ ಕೊಟ್ಟ ನಂತರ ಆ ಔಷಧಿಯನ್ನು ನಮ್ಮ ಅದನ್ನು ಈ ಔಷಧಿ ಬಗ್ಗೆ ಹೇಳಿದ್ದೆ. ಅವರು ಕೂಡ ಈ ಔಷಧಿಯನ್ನು ಬಳಕೆ ಮಾಡಿದ್ದಾರೆ. ಅವರ ಹಸು ಕೂಡ ಇವತ್ತು ಗರ್ಭವನ್ನು ಧರಿಸಿದೆ. ತುಂಬ ಒಳ್ಳೆ ರಿಸಲ್ಟ್ ಇದೆ ಈ ಔಷಧಿಯಿಂದ. ಹಾಗಾಗಿ ಈ ಔಷಧಿ ನಮ್ಮ ರೈತರಿಗೆ ಯಾರಿಗಾದರೂ ಈ ಹಸು ಮತ್ತು ಎಮ್ಮೆಗಳು ಈ ರೀತಿ ಪದೇ ಪದೇ ಇನ್ಸಿಮಿನೇಷನ್ ಮಾಡಿಸ್ತಾ ಇದ್ದರೆ ಈ ಔಷಧಿಯನ್ನು ಬಳಕೆ ಮಾಡಿ. ತಾವು ಕೂಡ ಈ ಔಷಧಿಯಿಂದ ಒಂದು ಒಳ್ಳೆ ಉಪಯೋಗ ಆಗಲಿ ತಮಗೂ ಕೂಡ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಈ ಔಷಧಿಯನ್ನು ಯಾವ ರೀತಿ ಬಳಸಬೇಕು, ಹೇಗೆ ಬಳಸಬೇಕು ಕೊಡಬೇಕು ಹಸು ಮತ್ತು ಎಮ್ಮೆಗಳಿಗೆ ಅಂತಂದರೆ, ಇನ್ಸಿಮಿನೇಷನ್ ಮಾಡಿಸಿದ ಅಥವಾ ಮಾಡಿದ 1 ಗಂಟೆಯ ಒಳಗಾಗಿ ಈ ಔಷಧಿಯನ್ನು ಕೊಡಬೇಕು. ಎಷ್ಟು ಕೊಡಬೇಕು ಅಂದರೆ, ಈ ಒಂದು 225 ml ಒಂದು ಬಾಟಲ್ ಬರುತ್ತೆ. ಈ ಬಾಟಲ್ನ ಒಂದೇ ಬಾರಿಗೆ ಕೊಡಬೇಕು. ಇದನ್ನು ಫೀಡ್ ಮುಖಾಂತರ ಆದರೂ ಕೊಡ್ರಿ, ಡೈರೆಕ್ಟ್ ಆದರೂ ಕೂಡ ಕೊಡ್ಬೋದು. ಡೈರೆಕ್ಟ್ ಆಗಿ ಕೊಟ್ಟರೆ ಸ್ವಲ್ಪ ಅದು ಔಷಧಿಯನ್ನು ಕುಡಿಯುತ್ತೋ ಇಲ್ವೋ ಗೊತ್ತಿಲ್ಲ, ಅದು ಲಿಕ್ವಿಡ್ ಬರುತ್ತೆ. ಇದನ್ನು ಫೀಡ್ನಲ್ಲಿ ಮಿಕ್ಸ್ ಮಾಡಿ ಕೊಡೋದ್ರಿಂದ ಇದು ಯಾವುದೇ ಸ್ಮೆಲ್ ಇರೋದಿಲ್ಲ. ಅವು ಹಸು ಮತ್ತು ಎಮ್ಮೆಗಳು ಯಾವುದಕ್ಕೂ ಕೊಟ್ಟರು ಕೂಡ ಅವು ತಿನ್ನುತ್ತವೆ. ಫೀಡ್ ಮುಖಾಂತರ ಅವು ತಿಂದ್ಬಿಡುತ್ತೆ. ಹಾಗಾಗಿ ಇದನ್ನು ಫೀಡ್ ಮುಖಾಂತರನೇ ಕೊಡಿ. ತಾವು ಕೂಡ ಈ ಔಷಧಿಯನ್ನು ಬಳಸಿ ಉಪಯೋಗಿಸಿ ಇದರ ಲಾಭವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ